ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. 2024-25ನೇ ಹೊಸ ಪಠ್ಯಕ್ರಮ 10ನೇ ಕನ್ನಡ ಭಾಗ 1 ಗದ್ಯ ಭಾಗ 1 ನಮ್ಮ ಭಾಷೆ ಅಭ್ಯಾಸದ ಪ್ರಶ್ನೋತ್ತರಗಳು ಸಂಪೂರ್ಣ ವಿವರಣೆಗಳೊಂದಿಗೆ ನಿನ್ನಿನ ಭಾಗದಲ್ಲಿ ನೋಡಿದ್ವಿ. ಇಂದಿನ ಭಾಗದಲ್ಲಿ ಭಾಷಾಭ್ಯಾಸವನ್ನು ನೋಡೋಣ ಬನ್ನಿ. ಭಾಷಾಭ್ಯಾಸದಲ್ಲಿ ಸೈದ್ಧಾಂತಿಕ ಭಾಷಾಭ್ಯಾಸ ಕನ್ನಡ ವರ್ಣಮಾಲೆಯ ಬಗ್ಗೆ ತಿಳಿಯೋಣ. ಕನ್ನಡ ಭಾಷೆಯಲ್ಲಿ ಕಾಲಕಾಲಕ್ಕೆ ವರ್ಣಮಾಲೆಯ ಅಕ್ಷರಗಳ ಸಂಖ್ಯೆಯಲ್ಲಿ ವ್ಯತ್ಯಾಸವಾಗುತ್ತಾ ಬಂದಿದೆ. ಇತ್ತೀಚಿನ ತನಕ ಕನ್ನಡ ವರ್ಣಮಾಲೆಯಲ್ಲಿ 50 ಅಕ್ಷರಗಳಿದ್ದವು. ಈಗ ದೀರ್ಘಸ್ವರ ಋಕಾರವನ್ನು ಕೈಬಿಡಲಾಗಿದೆ. ಹೀಗಾಗಿ 49 ಅಕ್ಷರಗಳನ್ನು ಇರಿಸಿಕೊಳ್ಳಲಾಗಿದೆ. ಕನ್ನಡ ವರ್ಣಮಾಲೆಯಲ್ಲಿರುವ ಅಕ್ಷರಗಳನ್ನು ಮುಖ್ಯವಾಗಿ ಸ್ವರಗಳು, ಯೋಗವಾಹಕಗಳು, ವ್ಯಂಜನಗಳು ಎಂದು 3 ಗುಂಪುಗಳಾಗಿ ವಿಂಗಡಿಸಲಾಗಿದೆ. ಸ್ವರಗಳು ಯಾವುವೆಂದರೆ ಅ, ಆ, ಇ, ಈ, ಉ, ಊ, ಋ, ಎ, ಐ, ಓ, ಔ ಎಂದು 13 ಸ್ವರಗಳು. ಯೋಗವಾಹಕಗಳು ಅನುಸ್ವರ, ವಿಸರ್ಗ ಎಂಬ 2 ಯೋಗವಾಹಕಗಳು. ವ್ಯಂಜನಗಳು ವರ್ಗೀಯ ವ್ಯಂಜನಗಳು, ಅವರ್ಗೀಯ ವ್ಯಂಜನಗಳು ಎಂಬ 2 ಭಾಗಗಳಿವೆ. ವರ್ಗೀಯ ವ್ಯಂಜನದಲ್ಲಿ ಖ ವರ್ಗ ಖ, ಖ, ಘ, ಘ, ಛ ವರ್ಗ ಛ, ಛ, ಝ, ಝ, ಠ ವರ್ಗ ಠ, ಠ, ಢ, ಢ, ಥ ವರ್ಗ ಥ, ಥ, ಧ, ಧನ್ನ, ಫ ವರ್ಗ ಫ, ಫ, ಭ, ಭಮ್ಮ. ಅವರ್ಗೀಯ ವ್ಯಂಜನದಲ್ಲಿ ಯ, ರ, ಲ, ವ, ಶ, ಶ, ಸ, ಹ, ಳ ಎಂಬ 49 ಕನ್ನಡ ವರ್ಣಮಾಲೆಗಳಿವೆ. ಹ್ರಸ್ವ ಸ್ವರಗಳು ಅ, ಇ, ಉ, ಋ, ಎ, ಓ. ದೀರ್ಘ ಸ್ವರಗಳು ಆ, ಇ, ಉ, ಎ, ಐ, ಓ, ಔ. ಪ್ಲುತ ಸ್ವರಗಳು ಆ, ಈ, ಉ. ಅಲ್ಪ ಪ್ರಾಣ ಖ, ಛ, ಝ, ಠ, ಢ, ಥ, ಧ, ಫ, ಭ. ಮಹಾಪ್ರಾಣ ಖ, ಫ, ಛ, ಝ, ಠ, ಢ, ಥ, ಧ, ಫ, ಭ. ಅನುನಾಸಿಕ ಞ, 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 ಮ್. ಗುಣಿತಾಕ್ಷರಗಳೆಂದರೆ ಏನು? ಒಂದು ವ್ಯಂಜನಾಕ್ಷರಕ್ಕೆ ಒಂದು ಸ್ವರಾಕ್ಷರ ಸೇರಿ ಆಗುವ ಅಕ್ಷರವನ್ನು ಗುಣಿತಾಕ್ಷರವೆಂದು ಕರೆಯುತ್ತಾರೆ. ಉದಾಹರಣೆ ಖ ಪ್ಲಸ್ ಅ ಖ, ಖ ಪ್ಲಸ್ ಆ ಖ, ಖ ಪ್ಲಸ್ ಇ = ಖಿ, ಖ ಪ್ಲಸ್ ಇ = ಖಿ ಇತ್ಯಾದಿ. ಸಂಯುಕ್ತಾಕ್ಷರಗಳೆಂದರೇನು? ಸಂಯುಕ್ತಾಕ್ಷರಗಳೆಂದರೆ 2 ಅಥವಾ 2ಕ್ಕಿಂತ ಹೆಚ್ಚು ವ್ಯಂಜನಗಳಿಗೆ ಒಂದು ಸ್ವರ ಸೇರಿಯಾಗುವ ಅಕ್ಷರವನ್ನು ಸಂಯುಕ್ತಾಕ್ಷರ ಅಥವಾ ಒತ್ತಕ್ಷರವೆಂದು ಕರೆಯುತ್ತಾರೆ. ಇದರಲ್ಲಿ ಸಜಾತೀಯ ಮತ್ತು ವಿಜಾತೀಯ ಸಂಯುಕ್ತಾಕ್ಷರವೆಂದು 2 ಬಗೆ. ಸಜಾತೀಯ ಸಂಯುಕ್ತಾಕ್ಷರಗಳು ಯಾವುವು? ಉದಾಹರಣೆ ನೋಡೋಣ ಬನ್ನಿ. ಅಪ್ಪ, ಅಕ್ಕ, ಅಜ್ಜ, ಅಮ್ಮ ಇತ್ಯಾದಿ. ವಿಜಾತೀಯ ಸಂಯುಕ್ತಾಕ್ಷರಗಳು ಉಷ್ಣ, ಅಸ್ತ್ರ, ಚಕ್ರ ಇತ್ಯಾದಿ. ಕನ್ನಡ ಅಂಕಿಗಳು. ಭಾರತೀಯ ಭಾಷೆಯಲ್ಲಿ ಬಹುತೇಕ ಭಾಷೆಗಳು ಸ್ವಂತ ಅಂಕಿಗಳನ್ನು ಹೊಂದಿದೆ. ಅದರಲ್ಲಿ 1, 2, 3 ಇತ್ಯಾದಿಗಳು ಕನ್ನಡ ಅಂಕಿಗಳು. ಹಾಗೆಯೇ ಕಾಲು, ಅರ್ಧ, ಮುಕ್ಕಾಲು ಎಂಬುದನ್ನು ಸೂಚಿಸಲು ಕನ್ನಡದಲ್ಲಿ ಪ್ರತ್ಯೇಕ ಸಂಕೇತಗಳಿವೆ. 1 ಕಾಲು, ಅರ್ಧ, ಮುಕ್ಕಾಲು ಇವೇ ಆ ಸಂಕೇತಗಳು. ಇಲ್ಲಿ ಮಾರ್ಕ್ ಇದೆ ನೋಡಿ, 1, 2, 3 ಈ ಥರ. ಮುಕ್ಕಾಲು ಇವೇ ಆ ಸಂಕೇತಗಳು. ಪ್ರಬಂಧ ರಚನೆ. ಪ್ರಬಂಧ ರಚನೆ ಅಂದರೆ ಏನಂತ ನೋಡೋಣ ಬನ್ನಿ. ಯಾವುದಾದರೊಂದು ಸೂಕ್ತ ವಿಷಯವನ್ನು ಆಯ್ದುಕೊಂಡು ಅದಕ್ಕೆ ಸಂಬಂಧಿಸಿದಂತೆ ವಿವೇಚಿಸುತ್ತಾ 10 ವಾಕ್ಯ ವೃಂದಗಳನ್ನು ಬರೆಯುವುದು. ಇಂತಹ ಬರಹವು ಕಲಾತ್ಮಕವಾಗಿ ಅನುಭವಪೂರ್ಣಕವೆಂಬಂತೆ ಸುಂದರವಾಗಿ ರೂಪಿತಗೊಳ್ಳುವುದನ್ನು ಪ್ರಬಂಧ ಎನ್ನಬಹುದು. ಪ್ರಬಂಧಗಳನ್ನು ವಸ್ತುನಿಷ್ಠ, ಭಾವನಿಷ್ಠ ಮತ್ತು ವಿಚಾರಪರ ಎಂಬುದಾಗಿ ವಿಂಗಡಿಸಬಹುದು. ಪ್ರಬಂಧ ರಚನೆಗೆ ಸೂಕ್ತ ವಿಷಯವನ್ನು ಮೊದಲು ಆಯ್ಕೆ ಮಾಡಿಕೊಳ್ಳಬೇಕು. ಬಳಿಕ ಪೀಠಿಕೆ, ವಿಷಯ, ನಿರೂಪಣೆ, ಉಪಸಂಹಾರ ಎಂಬ 3 ವಿಭಾಗಗಳಲ್ಲಿ ಬರವಣಿಗೆ ಸಾಗಬೇಕು. ಹೀಗೆ ಬರವಣಿಗೆ ಸಾಗುತ್ತಿರುವ ಅಂಕಿ ಅಂಶಗಳನ್ನು ತುಂಬ ಎಚ್ಚರಿಕೆಯಿಂದ
ಬಳಸಬೇಕು. ಪ್ರಬಂಧದ ಅಖಂಡತೆಗೆ ಯಾವುದೇ ರೀತಿಯ ತೊಡಕಾಗಬಾರದು. ಭಾವನೆಗಳು ಕಲಸುಮುಲಸಾಗಬಾರದು. ಅಂತೆಯೇ ಭಾಷೆಯು ಸ್ಪಷ್ಟ, ಶುದ್ಧವಾಗಿರಬೇಕು. ವಿಷಯ ನಿರೂಪಣಾ ವಿಧಾನ ಗಂಭೀರವಾಗಿಯೂ ಇರಬೇಕು. ಸನ್ನಿವೇಶ ವಿಚಾರ ವೈವಿಧ್ಯಕ್ಕೆ ತಕ್ಕಂತೆ ಭಾವನೆಗಳು ಗಾರುಡಿರಬೇಕು. ವಿಷಯ ಸಂಗ್ರಹ, ವಿಷಯ ವಿಸ್ತಾರ, ಸರಳ ಶೈಲಿ, ಸಂಕ್ಷಿಪ್ತತೆ, ಸುಸಂಬದ್ಧತೆ, ವಿಷಯದ ತಾರ್ಕಿಕ ಜೋಡಣೆ ಮುಂತಾದ ಅಂಶಗಳು ಸತ್ವಪೂರ್ಣವಾಗಿದ್ದಾಗ ಉತ್ತಮ ಪ್ರಬಂಧವು ಮೂಡಿಬರುತ್ತದೆ. ಭಾಷಾ ಚಟುವಟಿಕೆ. ಕೊಟ್ಟಿರುವ ಪದಗಳಲ್ಲಿ ವಿಜಾತೀಯ ಸಂಯುಕ್ತಾಕ್ಷರಗಳನ್ನು ಆರಿಸಿ ಬರೆಯಿರಿ. ಕಾರ್ಯ, ಕತ್ತಲೆ, ಇಲ್ಲ, ಶಸ್ತ್ರ, ಸ್ಫುಟಿಸು, ಎಚ್ಚರ, ಕಣ್ಣಿಗೆ, ಅದ್ಭುತ, ಡಾಕ್ಟರ್, ಪಠ್ಯೆ. ಉತ್ತರ: ವಿಜಾತೀಯ ಸಂಯುಕ್ತಾಕ್ಷರಗಳು ಕಾರ್ಯ, ಶಸ್ತ್ರ, ಸ್ಫೋಟಿಸು, ಅದ್ಭುತ, ಡಾಕ್ಟರ್, ಬಟ್ಟೆ. ನೀಡಿರುವ ಪದಗಳಲ್ಲಿ ಅವರ್ಗೀಯ ವ್ಯಂಜನಾಕ್ಷರಗಳನ್ನು ಆರಿಸಿ ಬರೆಯಿರಿ. ಸಮನಾಗಿ, ದೇಶ, ಮನೆ, ರೋಧನ, ಬಳಿಕ, ನೆಲ, ಮದುವೆ, ಮನುಷ್ಯ, ಹೊತ್ತು, ಒಳಗೆ. ಉತ್ತರಗಳು: ಸಮನಾಗಿ ಸ, ದೇಶ ಶ, ಮನೆಯ ಯ, ರೋಧನ ರ, ಬಳಿಕ ಳ, ನೆಲ ಲ, ಮದುವೆ ವ, ಮನುಷ್ಯ ಶ, ಹೊತ್ತು ಹ, ಒಳಗೆ ಳ. ಕೊಟ್ಟಿರುವ ಪದಗಳಲ್ಲಿ ಧ್ವನಿ ವ್ಯತ್ಯಾಸದೊಂದಿಗೆ ಆಗುವ ಅರ್ಥ ವ್ಯತ್ಯಾಸ ಅರಿಯಿರಿ. ಪ್ರಧಾನ, ಮಧ್ಯ, ಹುಣ್ಣು, ಉಣ್ಣು, ಸುಳಿ, ಸುಲಿ. ಪ್ರಧಾನ, ನೀಡುವುದು, ಕೊಡುವುದು, ಒಪ್ಪಿಸುವುದು. ಪ್ರಧಾನ, ಮುಖ್ಯವಾದುದು, ಪ್ರಮುಖವಾದದ್ದು. ಮಧ್ಯ, ಶೆರೆ, ಸಾರಾಯಿ, ಹೆಂಡ, ಮಾದಕ ದ್ರವ್ಯ. ಮಧ್ಯ, ನಡುವಣ, ಜಾಗ, ಕೇಂದ್ರ. ಹುಣ್ಣು, ಉಣ್ಣು. ಹುಣ್ಣು, ವ್ರಣ, ಗಾಯ, ಬೊಕ್ಕೆ. ಉಣ್ಣು, ತಿನ್ನು, ಸೇವಿಸು. ಸುಳಿ, ಸುಲಿ. ಸುಳಿ, ಚಕ್ರಾಕಾರವಾಗಿ ಸುತ್ತು, ತಿರುಗಣೆ. ಸುಲಿ, ಸಿಪ್ಪೆ ತೆಗೆ, ಕಳಚು, ಬಿಡಿಸು, ಲೂಟಿ ಮಾಡು. ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ ಮೂರನೆಯ ಪದಕ್ಕೆ ಸರಿಹೊಂದುವ ನಾಲ್ಕನೆಯ ಪದವನ್ನು ಬರೆಯಿರಿ. ಅ, ಖ, ಘ ಅಲ್ಪ ಪ್ರಾಣಾಕ್ಷರಗಳು, ಛ, ಛ ಮಹಾಪ್ರಾಣಾಕ್ಷರಗಳು. ವರ್ಗೀಯ ವ್ಯಂಜನಗಳು 25, ಅವರ್ಗೀಯ ವ್ಯಂಜನಾಕ್ಷರಗಳು 9. ಅ, ಇ, ಆ, ಇ, ಉ ದೀರ್ಘ ಸ್ವರಗಳು. ಅ, ಇ, ಉ, ರು ಹ್ರಸ್ವ ಸ್ವರಗಳು. ಸ್ವರಗಳು 13, ಯೋಗವಾಹಕಗಳು 2. ಕೊಟ್ಟಿರುವ ವಿಷಯಗಳನ್ನು ಕುರಿತು ಪ್ರಬಂಧ ರಚಿಸಿ. ರಾಷ್ಟ್ರೀಯ ಹಬ್ಬಗಳು ಮಹತ್ವ. 2ನೇದ್ದು ಗ್ರಂಥಾಲಯಗಳ ಮಹತ್ವ. 3ನೇದ್ದು ಸಾಮಾಜಿಕ ಪಿಡುಗುಗಳು. ಉತ್ತರ: ಫಸ್ಟ್ನೇದು ನೋಡೋಣ ಬನ್ನಿ, ಪ್ರಬಂಧ ರಚಿಸೋಣ ಬನ್ನಿ. ರಾಷ್ಟ್ರೀಯ ಹಬ್ಬಗಳ ಮಹತ್ವ, ಇದರ ಬಗ್ಗೆ ಪ್ರಬಂಧ ಬರೆಯೋಣ. ಹಬ್ಬ ಎನ್ನುವುದು ಸಂಸ್ಕೃತದ ಪೂರ್ವ ರಾಷ್ಟ್ರೀಯ ಹಬ್ಬಗಳ ಮಹತ್ವ. ಹಬ್ಬ ಎನ್ನುವುದು ಸಂಸ್ಕೃತದ ಪರ್ವ ಎಂಬ ಶಬ್ದದ ತದ್ಭವ ರೂಪ. ಉತ್ಸಾಹ, ಸಂಭ್ರಮ, ಸಡಗರಗಳೆಂಬ ಅರ್ಥವಿರುವ ಪದವಿದು. ಹಬ್ಬವೆಂದಾಗ ಸಂಭ್ರಮ ಸಡಗರಗಳೇ ಅದರ ವಿಶೇಷವೆನಿಸುತ್ತದೆ. ಬಂಧು ಬಾಂಧವರೊಡನೆ ಕಲೆತು ಉಂಡು ಆಡಿ ನಲಿಯುವುದು ಹಬ್ಬಗಳ ವೈಶಿಷ್ಟ್ಯ. ಹಬ್ಬಗಳಲ್ಲಿ ಧಾರ್ಮಿಕ, ಸಾಮಾಜಿಕ, ವೈಯಕ್ತಿಕ ಹಾಗೂ ರಾಷ್ಟ್ರೀಯ ಹಬ್ಬಗಳೆಂಬ ವಿಧಗಳಿವೆ. ಯುಗಾದಿ, ಸಂಕ್ರಾಂತಿ, ಗೌರಿ, ಗಣೇಶ, ನವರಾತ್ರಿ, ದೀಪಾವಳಿ, ಶಿವರಾತ್ರಿ ಮುಂತಾದವುಗಳು
ಹಿಂದೂಗಳ ಧಾರ್ಮಿಕ ಹಬ್ಬಗಳು ರಂಜಾನ್, ಮೊಹರಂ, ಬಕ್ರೀದ್ ಮೊದಲಾದವು. ಮುಸ್ಲಿಮದಾದರೆ ಕ್ರಿಶ್ಚಿಯನ್ಸ್ ಬೂದಿ ಬುಧವಾರ, ಈಸ್ಟರ್, ಶುಭ ಶುಕ್ರವಾರ ಮೊದಲಾದವು ಕ್ರೈಸ್ತರ ಧಾರ್ಮಿಕ ಹಬ್ಬಗಳೆನಿಸಿವೆ. ಊರ ಜಾತ್ರೆಗಳೇ ಸಾಮಾಜಿಕ ಹಬ್ಬಗಳು. ಸಾರ್ವಜನಿಕ ಗಣೇಶೋತ್ಸವ, ದುರ್ಗಾಪೂಜೆ, ಹೋಳಿ ಹುಣ್ಣಿಮೆ ಇವು ಈಗ ಸಾಮಾಜಿಕ ಹಬ್ಬಗಳ ಸ್ವರೂಪ ಪಡೆದಿವೆ. ಹುಟ್ಟು ಹಬ್ಬ, ಮದುವೆ ದಿನದ ನೆನಪು, ವರ್ಧಂತಿ, ವಯಸ್ಸಿನ ವಿಶೇಷ ಆಚರಣೆಗಳು ವೈಯಕ್ತಿಕ ಹಬ್ಬಗಳೆನಿಸುತ್ತವೆ. ರಾಷ್ಟ್ರದ ಪ್ರಜೆಗಳೆಲ್ಲರೂ ಸೇರಿ ಆಚರಿಸುವ ಸ್ವಾತಂತ್ರ್ಯೋತ್ಸವ, ಗಣರಾಜ್ಯ ದಿನಾಚರಣೆ ಮೊದಲಾದವು ನಮ್ಮ ರಾಷ್ಟ್ರೀಯ ಹಬ್ಬಗಳಾಗಿವೆ. ಮಹಾತ್ಮ ಗಾಂಧೀಜಿಯವರ ಅಸಹಕಾರ ಚಳುವಳಿ, ಅಹಿಂಸಾತ್ಮಕ ಹೋರಾಟದ ಫಲವಾಗಿ ಭಾರತ 1947 ಆಗಸ್ಟ್ 15ರಂದು ಸ್ವತಂತ್ರವಾಯಿತು. ಇದನ್ನು ಭಾರತದ ಸ್ವಾತಂತ್ರ್ಯ ದಿನವೆಂದು ಆಚರಿಸುತ್ತೇವೆ. ಭಾರತವು ರಾಜ್ಯಾಂಗಬದ್ಧವಾಗಿ ಸ್ವತಂತ್ರ ರಾಷ್ಟ್ರವೆನಿಸಿದುದು 1950 ಜನವರಿ 26ರಂದು. ಆ ದಿನವನ್ನು ಗಣರಾಜ್ಯ ದಿನ ಅಥವಾ ರಿಪಬ್ಲಿಕ್ ಡೇ ಎಂದು ಕರೆಯಲಾಗುತ್ತಿದೆ. ರಾಷ್ಟ್ರಪಿತರೆನಿಸಿದ ಮಹಾತ್ಮ ಗಾಂಧೀಜಿಯವರ ಜನ್ಮದಿನವಾದ ಅಕ್ಟೋಬರ್ 2ರಂದು ಗಾಂಧಿ ಜಯಂತಿ ಎಂದು ಆಚರಿಸುತ್ತೇವೆ. ರಾಷ್ಟ್ರೀಯ ಹಬ್ಬಗಳು ಜನತೆಯಲ್ಲಿ ರಾಷ್ಟ್ರಭಕ್ತಿಯನ್ನು ಹೆಚ್ಚಿಸಬೇಕು, ಒಗ್ಗಟ್ಟನ್ನು ಮೂಡಿಸಬೇಕು, ನಾವೆಲ್ಲರೂ ಭಾರತೀಯರು ಎಂದು ಸಾಮರಸ್ಯ ಉಂಟಾಗಬೇಕು. ಆಗಲೇ ರಾಷ್ಟ್ರೀಯ ಹಬ್ಬಗಳ ಆಚರಣೆ ಸಾರ್ಥಕವೆನಿಸುತ್ತದೆ. ಗ್ರಂಥಾಲಯಗಳ ಮಹತ್ವ. ಗ್ರಂಥಗಳಿರುವ ಆಲಯವೇ ಗ್ರಂಥಾಲಯ. ಪ್ರಾಚೀನ ಕಾಲದ ಗುರುಕುಲದಿಂದ ಹಿಡಿದು ನಲಂದ, ತಕ್ಷಶಿಲಾಗಳಂತಹ ವಿಶ್ವವಿಖ್ಯಾತ ವಿಶ್ವವಿದ್ಯಾನಿಲಯಗಳಲ್ಲಿಯೂ ಗ್ರಂಥಾಲಯಗಳಿದ್ದ ನಿದರ್ಶನಗಳಿವೆ. ಶೃಂಗೇರಿಯ ಶಂಕರಾಚಾರ್ಯ ಪೀಠದಲ್ಲಿ, ಉಡುಪಿಯ ಮಠಗಳಲ್ಲಿ, ವೀರಶೈವ ವಿದ್ಯಾಕೇಂದ್ರ ಜೈನ ಕಾಶಿಗಳಲ್ಲಿಯೂ ಗ್ರಂಥಾಲಯಗಳಿದ್ದುದು ಕಂಡುಬರುತ್ತದೆ. ಮನುಷ್ಯನ ಜ್ಞಾನಾರ್ಜನೆಗೆ ಗ್ರಂಥಾಲಯಗಳು ದೇವಾಲಯಗಳಿಗೆ ಸಮಾನ. ಏಕೆಂದರೆ ಜ್ಞಾನ ಭಂಡಾರವೇ ಇಲ್ಲಿ ಪುಸ್ತಕ ರೂಪದಿಂದ ಇರುತ್ತದೆ. ಮಕ್ಕಳು, ಯುವಕರು, ವೃದ್ಧರು ಎಲ್ಲರ ಓದಿನ ಹಸಿಯನ್ನು ಗ್ರಂಥಾಲಯಗಳು ತಣಿಸುತ್ತವೆ. ವಿಜ್ಞಾನಿ, ವಿದ್ಯಾರ್ಥಿ, ಲೇಖಕರು, ವೈದ್ಯರು, ರಾಜಕಾರಣಿಗಳು, ಸಮಾಜ ಸೇವಕರು ಮೊದಲಾದವರಿಗೆ ಗ್ರಂಥಾಲಯಗಳು ಬಹಳ ನೆರವಾಗಿವೆ. ಗ್ರಂಥಾಲಯಗಳಲ್ಲಿ ಹಲವು ವಿಷಯಗಳಿಗೆ ಸಂಬಂಧಿಸಿದ ಪುಸ್ತಕಗಳನ್ನು ಅಕಾರಾದಿಯಾಗಿ ಸುವ್ಯವಸ್ಥಿತವಾಗಿ ಜೋಡಿಸಲಾಗಿರುತ್ತದೆ. ಇಂದಿನ ಕಂಪ್ಯೂಟರ್ ಯುಗದಲ್ಲಂತೂ ಗ್ರಂಥಾಲಯಗಳ ಗ್ರಂಥಗಳ ಸೂಚಿಪಟ್ಟಿಯು ತುಂಬ ವ್ಯವಸ್ಥಿತವಾಗಿ ಇಡಲಾಗುತ್ತದೆ. ಗ್ರಂಥಗಳು ನಮ್ಮ ಪೂರ್ವಜರು ನಮಗಾಗಿ ಬಿಟ್ಟಿರುವ ಆಸ್ತಿಗಳು. ಇವುಗಳ ಜೊತೆಗೆ ಗ್ರಂಥಾಲಯದಲ್ಲಿ ವಿವಿಧ ಪತ್ರಿಕೆಗಳು, ನಿಯತಕಾಲಿಕೆಗಳು ಇರುವುದರಿಂದ ಅಧ್ಯಯನಶೀಲರಿಗೆ ಗ್ರಂಥಾಲಯಗಳು ಕಾಮಧೇನುವಾಗಿವೆ. ಸಾಮಾಜಿಕ ಪಿಡುಗುಗಳು. ಸಮಾಜದ ಸ್ವಾಸ್ಥ್ಯವನ್ನು ಕೆಡಿಸುವಂತಹ ಅನಿಷ್ಟಕಾರಿ ಸಂಗತಿಗಳಿಗೆ ಸಾಮಾಜಿಕ ಪಿಡುಗುಗಳೆನ್ನುವರು. ಇಂತಹ ಪಿಡುಗುಗಳಲ್ಲಿ ವರದಕ್ಷಿಣೆ ಪದ್ಧತಿಯು ಒಂದು. ಸಾಂಪ್ರದಾಯಿಕವಾಗಿ ಕನ್ಯೆಯ ತಂದೆಯು ತನ್ನ ಮಗಳನ್ನು ತನ್ನ ಯೋಗ್ಯತೆಗೆ ತಕ್ಕಂತೆ ಸಾಲಕೃತವಾಗಿ ಯೋಗ್ಯ ವರನಿಗೆ ಧಾರೆ ಎರೆದು ಕೊಡುವ ಪದ್ಧತಿ ಇದೆ. ಹಿಂದಿನ ಕಾಲದಲ್ಲಿ ವರನ ಕಡೆಯವರಿಗೆ ವಧುವಿನ ಕಡೆಯಿಂದ ಚಿನ್ನಾಭರಣಗಳು ಬೇಕಾಗಿರದಿದ್ದರೂ ಸಾಲಂಕೃತ ಕನ್ಯಾದಾನವು ಒಂದು ಶಿಷ್ಟಾಚಾರವಾಗಿತ್ತು. ಅಂದು ಧರ್ಮ ಸಮ್ಮತವೆಂಬ ನಂಬಿಕೆ ಇತ್ತು. ಅಂದು ಈ ಬಗೆಯ ವ್ಯಾವಹಾರಿಕ ಪ್ರವೃತ್ತಿಯಿರಲಿಲ್ಲ.
ಆದರೆ ಇಂದು ವರದಕ್ಷಿಣೆಯನ್ನು ದೊಡ್ಡ ಮೊತ್ತದೊಂದಿಗೆ ಚಿನ್ನಾಭರಣಗಳು ಹಾಗೂ ಇತರ ಐಷಾರಾಮಿ ಸರಕುಗಳೊಂದಿಗೆ ಪಡೆದುಕೊಳ್ಳುವ ಪದ್ಧತಿಯು ವ್ಯಾಪಕವಾಗಿ ಬೆಳೆದು ಬಂದಿದೆ. ಇಂದಿನ ಜನಾಂಗ ಸ್ವಾರ್ಥದಲ್ಲಿ ಸಾಗಿದೆ. ದುಡಿಯದೆ ಗಳಿಸಬೇಕೆಂಬ ಪ್ರವೃತ್ತಿ, ಐಷಾರಾಮಿ ಜೀವನವನ್ನು ಸಾಗಿಸಬೇಕೆಂಬ ಹಂಬಲ ಇದು ಜನರಲ್ಲಿ ಹೆಚ್ಚಾಗಿದೆ. ಅಲ್ಲದೆ ವರದಕ್ಷಿಣೆ ಮೊತ್ತದ ಮೇಲೆ ತಮ್ಮ ಪ್ರತಿಷ್ಠೆಯನ್ನು ಅಳೆಯುವ, ಮೆರೆಯುವ ಅನಿಷ್ಟ ಮತ್ತು ಅವಿಚಾರಿಕ ಪದ್ಧತಿ ಬೆಳೆದು ಬಂದಿದೆ. ಆದ್ದರಿಂದ 1961ರಲ್ಲಿ ವರದಕ್ಷಿಣೆ ವಿರೋಧ ಕಾಯ್ದೆಯನ್ನು ಸರ್ಕಾರವು ಜಾರಿಯಲ್ಲಿ ತಂದಿದೆ. ಆದರೂ ಈ ಅನಿಷ್ಟವು ಇಂದು ಸಮಾಜದ ಮಧ್ಯದಿಂದ ತೊಲಗಲಿಲ್ಲ. ಲಂಚವು ಮತ್ತೊಂದು ಸಾಮಾಜಿಕ ಪಿಡುಗಾಗಿ ಲಂಚ ಕೊಟ್ಟವನಿಗೆ ಮಂಚ ಎಂಬುದು ಗಾದೆ ಮಾತು. ಇಂದು ಸರಕಾರಿ ವಲಯದ ಕಚೇರಿಗಳಲ್ಲಿ ಲಂಚವನ್ನು ಕೊಡದ ವಿನ ಯಾವ ಕೆಲಸವೂ ಆಗದು. ಬಡವರಾದವರು ಲಂಚ ಕೊಡಲಿಕ್ಕಾಗದಿದ್ದರೆ ಅವರ ಕೆಲಸವೂ ಆಗದು. ವಿಶೇಷ ತನಿಖಾ ಪಡೆಗಳಿದ್ದರೂ ಈ ಲಂಚವೆಂಬ ಭೂತವು ಪಡಂಭೂತವಾಗಿದೆ. ವೇಶ್ಯಾವಾಟಿಕೆಯು ಸಮಾಜದ ಮತ್ತೊಂದು ಅನಿಷ್ಟ. ಹೆಣ್ಣುಮಕ್ಕಳು ಹಣದ ಆಸೆಗಾಗಿ ಬಡತನದ ಜೀವನಕ್ಕೆ ಬೇಸತ್ತು ಮೈಮಾರಿಕೊಳ್ಳುತ್ತಿದ್ದಾರೆ. ಈ ಅನಿಷ್ಟವು ತೊಲಗುವುದು ಸಾಧ್ಯವಿಲ್ಲ. ಏಡ್ಸ್ನಂತಹ ಮಹಾರೋಗವು ವೇಶ್ಯಾವಾಟಿಕೆಯ ಫಲವಾಗಿದೆ. ಒಟ್ಟಾರೆಯಾಗಿ ಈ ಸಾಮಾಜಿಕ ಅನಿಷ್ಟಗಳು ತೊಲಗಿ ನಮ್ಮದು ಇಂದು ಆರೋಗ್ಯಪೂರ್ಣ ಸಮಾಜವಾಗಬೇಕಿದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಎಲ್ಲ ಪ್ರಬಂಧಗಳು ಎಲ್ಲ ಮುಗಿದಿದೆ. 1ನೇ ಪಾಠದಲ್ಲಿನ ಭಾಷಾ ಚಟುವಟಿಕೆ ಅಭ್ಯಾಸ ಸಂಪೂರ್ಣವಾಗಿ ಮುಕ್ತಾಯಗೊಂಡಿದೆ. ನೆಕ್ಸ್ಟ್ ಚಾಪ್ಟರ್ ನಾಳೆ ನೋಡೋಣ.